ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು MTR ಗುಲಾಬ್ ಜಾಮೂನ್ ರೆಸಿಪಿ ಆಗಿರುತ್ತೆ. ನೀವು ನೋಡ್ತಾ ಇರೋ ಹಾಗೆ 2 ಪ್ಯಾಕೆಟ್ಸ್ MTR ಗುಲಾಬ್ ಜಾಮೂನು ಪೌಡರ್ ಆಗಿರುತ್ತೆ. ಮತ್ತು 1 ಕಪ್ಪು ಸಕ್ಕರೆ, ನೀರು ಮತ್ತು ಏಲಕ್ಕಿ ಕಾಯಿ, ಇದಿಷ್ಟನ್ನು ನಾನು ತೊಗೊಂಡಿರೋದು ಇವತ್ತು ಜಾಮೂನಿಗೆ ಬೇಕಾಗಿರುವಂತಹ ರೆಸಿಪಿಗಳ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದು 2 ಏಲಕ್ಕಿ ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ಜಾಸ್ತಿ ಕೂಡ ಯೂಸ್ ಮಾಡ್ಕೋಬೋದು. ಬನ್ನಿ, ಟೈಮ್ ವೇಸ್ಟ್ ಮಾಡಿದೆ. ನಾನಿಲ್ಲಿ ಏಲಕ್ಕಿನ ಸ್ವಲ್ಪ ಜಜ್ಜಿಕೊಂಡು ಅದಕ್ಕೆ ಸಕ್ಕರೆ 1 ಬೌಲಷ್ಟು, 4 ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಸಕ್ಕರೆ ಎಷ್ಟು ತೊಗೊಂಡಿದ್ದೇನೆ ಅದಕ್ಕೆ 3 ಪಟ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಕೋಬೇಕು. ಪಾಕ ಥರ ಮಾಡ್ಕೋಬೇಕಾಗುತ್ತೆ. ಪಾಕ ಅಂದರೆ ಒಂದೇಳೆ ಪಾಕ ಏನು ಬರೋದು ಬೇಡ, ಸ್ವಲ್ಪ ಗಟ್ಟಿಯಾಗಿ ತಿಕ್ನೆಸ್ ಆಗಿ ಬಂದರೆ ಪಾಕ ಸಾಕಾಗುತ್ತೆ. ಮತ್ತು 2 ಪ್ಯಾಕೆಟು MTR ಜಾಮೂನ್ ಪೌಡ್ರಿಗೆ ನಾವು ತುಪ್ಪವನ್ನು ಮಿಕ್ಸ್ ಮಾಡ್ಕೋಬೋದು. ತುಪ್ಪ ನಿಮ್ಗೆ ಯಾವ ಥರದ್ದು ಇಷ್ಟ ಆಗುತ್ತೋ ಆ ಥರದನ್ನು ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಹಾಲನ್ನು ಹಾಕ್ಕೋಬೋದು. ನಾನಿಲ್ಲಿ ಹಾಲನ್ನು ಹಾಕ್ತಾಯಿಲ್ಲ, ನೀರನ್ನು ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡೋ ಥರ ಮಾಡೋದಕ್ಕೆ ಹೋಗಬಾರ್ದು, ಯಾಕೆಂದರೆ ಜಾಮೂನು ತುಂಬಾ ಸಾಫ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಸಾಫ್ಟಾಗಿ ಒಂದು ಸ್ವಲ್ಪನೇ ಉದುರಾಗಿ ನಾವು ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿದ್ರೂ ಕೂಡ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಜಾಮೂನು ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದಾರಲ್ಲ, ಈ ರೀತಿ ಮಿಕ್ಸ್ ಆದಮೇಲೆ ನಿಮಗೆ ಅದರದ್ದು ಕಲಿಸೋದು ವಿಧಾನ ಗೊತ್ತಾಗಲಿಲ್ಲ ಅಂದರೆ ನೋಡ್ತಾ ಇದ್ದಾರಲ್ಲ, ಈ ರೀತಿ ಒಂದು ಉಂಡೆ ಮಾಡಿದಾಗ ಈ ರೀತಿ ಬಿಡಿಯಾಗಿ ಮತ್ತೆ ಸಿಗಬೇಕು. ಆ ರೀತಿ ಮಾಡಿಕೊಂಡಾಗ ನಾವು ಏನಾಗಿದೆ, ನಮಗೆ ನೆಕ್ಸ್ಟ್ ಪ್ರೊಸೀಜರ್ ಗೊತ್ತಾಗುತ್ತೆ. ನೋಡ್ತಾ ಇದ್ದಾರಲ್ಲ, ಈ ರೀತಿ ನಾವು ಎಷ್ಟು ಸಲ ಉಂಡೆಯನ್ನು ಮಾಡಿದ್ರೂ ಕೂಡ ಸಿಗೋಬೇಕು. ಆ ರೀತಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಅದಕ್ಕೆ ಕಲಿಸಿದ್ಮೇಲೆ ನೀವು ಒಂದು ಸಲ ನೋಡ್ಕೋಬೇಕಾಗುತ್ತೆ, ಈ ರೀತಿ ಸಾಫ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಎಷ್ಟು ಸಲ ನಾವು ನೋಡಿದ್ರೂ ಕೂಡ ಈ ರೀತಿ ಮಧ್ಯದಲ್ಲಿ ಬಬ್ಲಿಯಾಗಿ ಸಿಗಬೇಕು. ಆ ರೀತಿ ನಾವು ಮಿಕ್ಸನ್ನು ಮಾಡಿಟ್ಕೊಂಡು ಲಾಸ್ಟಾಗಿ ಫೈನಲ್ಲಾಗಿ ನಾವೇನು ಮಾಡೋಣ, ಇದನ್ನು ಒಂದು ಮಿಕ್ಸ್ ಕೊಟ್ಬಿಡೋಣ. ಒಂದು ಸಲ ಫೈನಲ್ಲಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ನೋಡ್ತಾ ಇದ್ದೀರಲ್ಲ, ಈ ರೀತಿ ಬರಬೇಕು. ಫೈನಲಾಗಿ ಈ ರೀತಿ ಎಲ್ಲ ಆದಮೇಲೆ ಒಂದು ಬೌಲಲ್ಲಿ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟಾಗಿ ಒಂದು 5 ನಿಮಿಷ ಆದಮೇಲೆ ತೆಗೆದು ನಮ್ಗೆ ಯಾವ ಶೇಪಿಗೆ ಬೇಕಾಗುತ್ತೋ, ಜಾಮೂನ್ ರೌಂಡ್ ಶೇಪ್ ಬೇಕಾ, ನಿಮ್ಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪಿಗೆ ನೀವೇನು ಮಾಡಬೇಕು, ಅದನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಯೂಸ್ ಮಾಡಿ ಆಕಾರವನ್ನು ಕೊಟ್ಕೋಬೇಕಾಗುತ್ತೆ, ಶೇಪನ್ನು ಕೊಟ್ಕೋಬೇಕಾಗುತ್ತೆ. ನಾನಿಲ್ಲಿ ನಾರ್ಮಲಾಗಿ ರೌಂಡೇ ಕೊಟ್ಟಿದ್ದೀನಿ. ಅದಾದಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ವಿ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಲ್ಲ ಕಾಯೋಕ್ಕೆ ಇಟ್ಕೊಂಡು ಪಕ್ಕದಲ್ಲೇ ಪಾಕ ಆಗಿದೆಯಾ ಇಲ್ವಾ ಅಂತ ಒಂದು ಸಲ ರೆಡಿ ಮಾಡಿಕೊಂಡು ಕಾದಿರೋ ಎಣ್ಣೆ ಒಳಗಡೆ ಒಂದೊಂದಾಗಿಯೇ ನಿಧಾನಕ್ಕೆ ಅದನ್ನು ಹಾಕ್ಕೋಬೇಕಾಗುತ್ತೆ. ಒಂದೊಂದನ್ನೇ ನಿಧಾನಕ್ಕೆ ಹಾಕ್ಕೊಂಡಷ್ಟು ಜಾಮೂನುಗಳು ಒಡೆದೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಾನಿಲ್ಲಿ ಹಾಗಾಗಿ ಒಂದು 4-5 ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ, ನಿಧಾನಕ್ಕೆ ಫ್ರೈಯನ್ನು ಮಾಡ್ಕೋಬೇಕಾಗುತ್ತೆ. ಎರಡೂ ಕಡೆಯೂ ಕೂಡ ರೌಂಡ್ ಶೇಪಲ್ಲಿರೋದ್ರಿಂದ ನಾವು ಸುತ್ತ ಬೇಯಿಸ್ಕೋಬೇಕಾಗುತ್ತೆ. ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನಾನಿಲ್ಲಿ ಮಧ್ಯದಲ್ಲೇ ಒಂದು ಮೀಡಿಯಮ್ ಅಳತೆಗೆ ಬಂದಮೇಲೆ ತೆಗೆದುಬಿಡ್ತಾಯಿದ್ದೀನಿ. ಯಾಕೆಂದರೆ ನಾನು 2ನೇ ರೌಂಡಲ್ಲಿ ಕೂಡ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಫಸ್ಟ್ ರೌಂಡಲ್ಲೇ ಬಾಯ್ಲ್ ಮಾಡಿಕೊಂಡ್ರೆ ಮಧ್ಯದಲ್ಲೆಲ್ಲ ಸ್ವಲ್ಪ ಹಸಿಯಾಗಿರುತ್ತೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟ್ ಒಂದು ಬ್ಯಾಚಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಬೇಯಿಸ್ಕೊಂಡು ಇನ್ನೊಂದು ಸಲ ಹಾಕ್ಕೊಳ್ಳೋಣ ಅಂತ. ನೀವು ಬೇಕು ಅಂದರೆ ಫಸ್ಟೇ ಬೇಯಿಸ್ತೀನಿ ಅಂದರೆ ಬೇಯಿಸ್ಬೋದು, ಅದು ನಿಮ್ಗೆ ಆಪ್ಷನಲ್ ಆಗಿರುತ್ತೆ. ನಾನು ಇಲ್ಲಿ ಮಾಡ್ತಾ ಇರೋದು ಸ್ವಲ್ಪ ದಪ್ಪು ಸೈಜಲ್ಲಿ ತೊಗೊಂಡಿದ್ದೀನಲ್ವ, ಅದಕ್ಕೆ 2 ಸಲ ಬೇಯಿಸ್ಕೊಳ್ಳೋದ್ರಿಂದ ನನಗೆ ಜಾಮೂನ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಫಸ್ಟ್ ಬ್ಯಾಚಲ್ಲಿ ಬೇಯಿಸ್ಕೊಂಡಿದ್ದು. ನೆಕ್ಸ್ಟ್ ಇನ್ನೊಂದು ಬ್ಯಾಚಲ್ಲೂ ಕೂಡ ಇದನ್ನು ನಾವು ಬೇಯಿಸ್ಕೋಬೇಕಾಗಿರುತ್ತೆ. ಸ್ವಲ್ಪ ಎಣ್ಣೆನ ಆರಿಸಿ ಮತ್ತೆ ಎಣ್ಣೆನ ಕಾಯೋದಕ್ಕಿಟ್ಟು ನಿಧಾನಕ್ಕೆ ಸ್ವಲ್ಪ ತಾಳ್ಮೆಯಿಂದನೇ ಜಾಮೂನನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಫಸ್ಟ್ ಒಂದು ಬ್ಯಾಚಲ್ಲಿ ಈ ರೀತಿ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಬ್ಯಾಚಿಗೂ ಕೂಡ ಈ ರೀತಿ ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಜಾಮೂನು ಒಳಗಡೆ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಎಲ್ಲ ಜಾಸ್ತಿ ಕಪ್ಪಾಗಿ ಆಗೋದಿಲ್ಲ, ನೀಟಾಗಿ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ನೀವು ಈ ರೀತಿ ಎರಡೂ ಸೈಡಲ್ಲೂ ಬೇಯಿಸ್ಕೋಬೇಕಾಗುತ್ತೆ. ಅದು ಬೇಯೋದ್ರೊಳಗಡೆ ಪಾಕ ಆಗಿದೆಯಲ್ವಾ ಅಂತ ಒಂದು ಸಲ ಟೆಸ್ಟ್ ಮಾಡಿಕೊಂಡು ಪಾಕ ಆಗಿದ್ದರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಆಗಿದ್ದರೆ ಅದನ್ನು ಆರೋದಕ್ಕೆ ಬಿಟ್ಬಿಡಬೇಕು. ನಾವಿವಾಗ ಈ ರೀತಿ ಜಾಮೂನನ್ನು ಎರಡೂ ಕಡೆಯೂ ಬೇಯಿಸ್ಕೊಂಡಿದ್ದೀವಿ. ಜಾಸ್ತಿ ಬ್ಲ್ಯಾಕು ಇಲ್ಲ, ಜಾಸ್ತಿ ಬ್ರೌನು ಇಲ್ಲ, ಈ ರೀತಿ ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ. ನಾನು ಇದನ್ನು ಒಂದನ್ನು ಕಟ್ ಮಾಡಿನೂ ಕೂಡ ತೋರಿಸ್ತೀನಿ, ಒಳಗಡೆ ಯಾವ ರೀತಿ ಬೆಂದಿರಬೇಕು ಅನ್ನೋದಕ್ಕೋಸ್ಕರ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಳಗಡೆ ಎಲ್ಲ ನೀಟಾಗಿ ಬ್ರೆಡ್ ಥರ ಬೆಂದಿರಬೇಕು. ಆವಾಗ ಏನಾಗುತ್ತೆ, ನಾವು ಮಾಡಿರೋವಂಥ ಶುಗರ್ ಸಿರಪ್ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ನಾನು ಈ ರೀತಿ ಬೇಯಿಸ್ಕೊಂಡೆ. ಈಗ ಶುಗರ್ ಸಿರಪನ್ನು ನಾವು ಪಾಕವನ್ನು ಸ್ವಲ್ಪ ತವ ಬೆಚ್ಚಗಿರೋ ಥರ ಇಟ್ಕೋಬೇಕಾಗುತ್ತೆ. ಜಾಸ್ತಿ ಬಿಸಿನೂ ಇರಬಾರ್ದು. ಅಂಥ ಟೈಮಲ್ಲಿ ನಾವು ಜಾಮೂನನ್ನು ಉಂಡೆಗಳನ್ನು
ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಬಿಸಿನೂ ಇರಬಾರ್ದು, ಜಾಸ್ತಿ ತಣ್ಣಗೂ ಇರಬಾರ್ದು, ಮೀಡಿಯಮಲ್ಲಿದ್ದಾಗ ನಾವು ಈ ರೀತಿ ಹಾಕ್ಕೊಬಿಟ್ಟು ಒಂದು 2 ಅವರ್ಸ್ ಬಿಟ್ಟು ಅಥವಾ ಒಂದು ಓವರ್ ನೈಟ್ ಬಿಟ್ಬಿಟ್ಟು ತಿಂದರೆ ಮಾರ್ನಿಂಗಲ್ಲಿ ನಮಗೆ ಜಾಮೂನು ಈ ಸೈಜಲ್ಲಿ ಬಂದಿರುತ್ತೆ. ನಾನು ಒಂದು 2 ಅವರ್ಸ್ ಬಿಟ್ಟಿದ್ದಕ್ಕೆ ಈ ಶೇಪಲ್ಲಿ ಬಂದಿದೆ. ನೋಡ್ತಾ ಇದ್ರಲ್ಲ, ಈ ರೀತಿ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಇದು ತುಂಬಾ ಈಸಿಯಾಗಿತ್ತು.